ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ. ಎಲ್ಲರೂ ಆರಾಮಿದ್ದೀರಲ್ಲ? ರಜಾ ಎಲ್ಲ ಆರಾಮಾಗಿ ಕಳೆದು ಬಂದಿದ್ದೀರಾ? ಈಗ ಎಲ್ಲ 10ನೇ ತರಗತಿಗೆ ಬಂದಿದ್ದೀರಾ ಎಲ್ಲ. ಈ ವರ್ಷ ನೀವು ಪಬ್ಲಿಕ್ ಪರೀಕ್ಷೆಯಿಂದ ಬರೆಯೋದಕ್ಕೆ ತಯಾರಾಗಬೇಕು. ಈಗ ನಿಮ್ಗೆಲ್ಲರಿಗೂ ಈಗ ನಾನು ಒಂದು ಆಟವನ್ನ ಆಡಿಸ್ತೀನಿ. ಆಟದ ಮುಂಚೆ ಫಸ್ಟ್ ಒಂದು ನನಗೆ ಒಂದು ವಿಷಯ ಗೊತ್ತಾಗುತ್ತೆ. ಈಗ ನೀವು ಇವತ್ತಿನ ತರಗತಿಯಲ್ಲಿ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಬೇಕು. ನಮ್ಮ 10ನೇ ತರಗತಿ ವಿದ್ಯಾರ್ಥಿಗಳು ಇವತ್ತು ಎಷ್ಟು ಜನ ಬಂದಿದ್ದಾರೆ, ನೆನ್ನೆಗೂ ಇವತ್ತು ಎಷ್ಟು ಜನ ಹೆಚ್ಚಾಗಿದ್ದಾರೆ, ವಿದ್ಯಾರ್ಥಿಗಳು ಎಷ್ಟು ಜನ ಬಂದಿದ್ದಾರೆ, ವಿದ್ಯಾರ್ಥಿಗಳು ಎಷ್ಟು ಜನ ಬಂದಿದ್ದಾರೆ ಅಂತ ತಿಳ್ಕೊಬೇಕು. ನಾನು ಹೆಂಗೆ ತಿಳ್ಕೊಬೇಕು? ನಾನು ಏನು ಮಾಡಿದ್ರೆ ಗೊತ್ತಾಗುತ್ತೆ ನೀವು ಎಷ್ಟು ಜನ ಇದ್ದೀರಾ, ಹುಡುಗಿ ಎಷ್ಟು ಜನ ಬಂದಿದ್ದೀರಾ, ಹುಡುಗರು ಎಷ್ಟು ಜನ. ತನುಶ್ರೀ ಏನ್ ಮಾಡ್ಬೇಕು? ಈಗ ನಾನು ಕೌಂಟ್ ಮಾಡ್ಬೇಕು. ಕೌಂಟ್ ಅಂದ್ರೆ ಎಣಿಕೆ ಮಾಡಿದ್ರೆ ನನಗೆ ಸಂಖ್ಯೆ, ಅದು ಎಣಿಕೆ ಮಾಡಬೇಕು. ಏನ್ ಮಾಡಿಸ್ಕೋಬೇಕು? ಸಂಖ್ಯೆಗಳ ಮೂಲಕ ನಾವು ಏನ್ ಮಾಡ್ತೀವಿ? ಎಣಿಸ್ತೀವಿ. ಹಾಗಾದ್ರೆ ಯಾವುದನ್ನೇ ನಾವು ವಸ್ತುಗಳನ್ನ ಎಣಿಕೆ ಮಾಡ್ಬೇಕು ಅಂದ್ರೆ ನಾವು ಯಾವ ಸಹಾಯದಿಂದ ಮಾಡ್ತೀವಿ? ಸಂಖ್ಯೆಗಳ ಸಹಾಯದಿಂದ ಮಾಡ್ತೀವಿ. ಈಗ ಎಣಿಸೋಣ. ನಾವೀಗ ಹುಡುಗಿ ಎಷ್ಟು ಜನ ಬಂದಿದ್ದಾರೆ ಅಂತ ಫಸ್ಟ್ ಕೌಂಟ್ ಮಾಡ್ಕೊಂಡು ಆಮೇಲೆ ಹುಡುಗರು ಫಸ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಮೊದಲನೇ ಹುಡುಗಿಯಿಂದ ಕೌಂಟ್ ನಂಬರ್ ಚೇಂಜ್ ಹೇಳ್ತಾ ಹೋಗಿ. 1 ಎಣಿಸೋದಕ್ಕೆ ಸಾಧ್ಯ ಇದೆ. ಎಣಿಕೆ ಮಾಡಲು ಸಾಧ್ಯವಾಗುವಷ್ಟು ಸಂಖ್ಯೆಗಳಿದ್ರೆ ಅಂತ ಸಂಖ್ಯೆಗಳನ್ನ ಎಂತ ಸಂಖ್ಯೆಗಳು? ಸ್ವಾಭಾವಿಕ ಸಂಖ್ಯೆಗಳು. ಎಣಿಸಕ್ಕಷ್ಟೇ ಆಗುತ್ತಾ? ಎಣಿಸಕ್ಕಷ್ಟೇ ಆಗುತ್ತೆ. 23 ತನಕನೇ ಅಷ್ಟೇ ಇರೋದು ಸ್ವಾಭಾವಿಕ ಸಂಖ್ಯೆಗಳು. ಮತ್ತೆ ಈಗ ಎಣಿಸಲು ಸಾಧ್ಯವಾಗುವಷ್ಟು ಸಂಖ್ಯೆಗಳಿದ್ರೆ ಆ ಒಂದು ಸಂಖ್ಯೆಗೆ ಆ ಸಂಖ್ಯೆಗಳ ಒಂದು ಗುಂಪಿಗೆ ಏನಂತ ಕರಿತೀವಿ? ಎಣಿಸಕ್ಕೆ ಸಾಧ್ಯ ಆಗೋಷ್ಟು ಅಷ್ಟೇ. ಇಲ್ಲಿ 2 ತರ ಬರ್ತವೆ. ಎಣಿಕೆ ಸಾಧ್ಯವಾದಷ್ಟು ಸಂಖ್ಯೆಗಳು ಆಗುತ್ತೆ. ಈಗ ನಿಮ್ಮ ತಲೆಯಲ್ಲಿರುವ ಕೂದಲುಗಳ ಸಂಖ್ಯೆ ಎಣಿಸ್ಬೇಕು. ಎಣಿಕೆ ಮಾಡಕ್ಕಾಗುತ್ತಾ? ಆಕಾಶದಲ್ಲಿರುವ ನಕ್ಷತ್ರಗಳ ಸಂಖ್ಯೆಯನ್ನ ಎಣಿಸಲಿದ್ದೀವಿ. ಎಣಿಕೆ ಮಾಡಕ್ಕಾಗುತ್ತಾ? 2 ರೀತಿಯಾದ ಸಂಖ್ಯೆ. ಒಂದು ಎಣಿಕೆ ಮಾಡುವಷ್ಟು ಸಂಖ್ಯೆ. ನೀವು ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಎಣಿಕೆ ಮಾಡುವಷ್ಟು ಸಂಖ್ಯೆಗಳಷ್ಟಿದ್ದೀರಾ. ಈಗ ಮಣ್ಣಿನಲ್ಲಿರುವ ಕಲ್ಲುಗಳ ಸಂಖ್ಯೆಯನ್ನು ಎಣಿಕೆ ಮಾಡಕ್ಕಾಗುತ್ತಾ? ಹಾಗಾದ್ರೆ ಎಣಿಕೆ ಮಾಡುವ ಸಂಖ್ಯೆಗಳಿಗೂ ಎಣಿಕೆ ಮಾಡಕ್ಕಾಗದಲ್ಲೇ ಇರುವ ಸಂಖ್ಯೆಗಳಿಗೆ ಏನಂತ ಕರಿತೀವಿ? ನನಗೆ ಗೊತ್ತಿದ್ದೀರಾ? ಪದ ನೆನಪಿದೆಯಾ? ಹಿಂದಿನ ತರಗತಿನಲ್ಲಿ ಕಲ್ತಿದ್ದೀರಾ? ಎಣಿಕೆ ಮಾಡುವಂತ ಸಂಖ್ಯೆಗಳಿಗೆ ಏನಂತ ಕರಿತೀವಿ? ಎಣಿಕೆ ಮಾಡುವಂಥದ್ದು. ಎಣಿಕೆ ಮಾಡಕ್ಕಾಗದಲ್ಲೇ ಇರುವಂತಹ ಸಂಖ್ಯೆಗಳು, ಕೊನೆ ಇಲ್ಲದ ಸಂಖ್ಯೆಗಳು. ವೆರಿ ಗುಡ್. ಅಪರಿಮಿತ ಯಾವುದಿದ್ರಲ್ಲಿ? ಎಣಿಕೆ ಮಾಡೋದಿಕ್ಕೆ ಆಗದಲ್ಲೇ ಇರುವಂತಹ ಸಂಖ್ಯೆಗಳು. ವೆರಿ ಗುಡ್. ಹಾಗಾದ್ರೆ ಎಂತ ಸಂಖ್ಯೆಗಳು? ಅಪರಿಮಿತ. ಇಲ್ಲಿ ಮೊದಲನೇದು ಪರಿಮಿತ. ಎಣಿಕೆಗೆ ಸಾಧ್ಯವಾಗುವಷ್ಟು ಸಂಖ್ಯೆಗಳಿದ್ರೆ ಪರಿಮಿತ, ಎಣಿಕೆ ಸಾಧ್ಯವಾಗುವ ಸಂಖ್ಯೆ ಇದ್ರೆ ಅಪರಿಮಿತ. ಆಯ್ತಾ? ಇಲ್ಲಿ ನಾವು ಈ ಸಂಖ್ಯೆಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಇಲ್ಲಿ 2 ಸಂಖ್ಯೆಗಳು ಕೂಡ ಎಲ್ಲಿಂದ ಪ್ರಾರಂಭ ಆಗಿದೆ? 1ರಿಂದ ಪ್ರಾರಂಭ ಆಗಿದೆ. ಹಾಗಾದ್ರೆ 1ರಿಂದ ಪ್ರಾರಂಭವಾಗಿ ಕೊನೆ ಇದೆ, ಕೊನೆ ಇಲ್ಲ. ಅದು 1ರಿಂದ ಪ್ರಾರಂಭವಾಗಿ ಈ ಕೊನೆ ಇಲ್ಲದ ಸಂಖ್ಯೆಗಳಿದ್ದಾವಲ್ಲ, ಅಪರಿಮಿತ ಸಂಖ್ಯೆಗಳು. ಈ ಸಂಖ್ಯೆಗಳ ಒಂದು ಗುಂಪಿಗೆ ಎಂತ ಸಂಖ್ಯೆ ಅಂತ ಕರಿತೀವಿ ಗೊತ್ತಿದೆಯಾ? ಸ್ವಾಭಾವಿಕ ಸಂಖ್ಯೆಗಳು. ಹಾಗಾದ್ರೆ ನಾವು ಯಾವುದೇ ವಸ್ತುಗಳನ್ನು ಎಣಿಕೆ ಮಾಡ್ಬೇಕಾದ್ರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? 1ರಿಂದ. ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಎಣಿಕೆ ಮಾಡಲು ಬಳಸ್ತೀವಿ. ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ಏನಂತ ಕರಿತೀವಿ? ನ್ಯಾಚುರಲ್. ಆ ಸಂಖ್ಯೆಗಳ ಏನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು
ಕೊಟ್ಟಿದ್ದೀನಿ? ಇಲ್ಲ. ನಾನು ಎಷ್ಟು ಕೊಡ್ತಾ ಇದ್ದೀನಿ? 4 ಕೊಟ್ಟಿದ್ದೀನಿ. ಇವನಿಗೆ ಎಷ್ಟು ಕೊಟ್ಟಿದ್ದೀನಿ? 4. ಇವನಿಗೆ ಎಷ್ಟು ಕೊಟ್ಟೆ? 3. ಇವನಿಗೆ 3 ಕೊಟ್ಟೆ, ಇವನಿಗೆ 4 ಕೊಟ್ಟೆ. ಮಿತ್ತು ನಿನ್ನ ಹತ್ರ ಎಷ್ಟಿದೆ? ನಾನು ಏನು ಕೊಟ್ಟಿಲ್ಲ ಇವನಿಗೆ. ನಾನು ನಿನ್ನ ಹತ್ರ ಎಷ್ಟು ಕ್ರೇಯಾನ್ಸ್ ಇದೆ? ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ. ಇವನಿಗೆ ನಾನು ಕೊಟ್ಟೆ 4 ಎಣಿಸ್ದವನು 4 ಇತ್ತು, ಇವನ ಹತ್ರ 3 ಇತ್ತು. ಇವನ ಹತ್ರ ನಾನು ಏನು ಕೊಟ್ಟಿಲ್ಲ, ಕೇಳ್ತಾ ಇದ್ದೀನಿ ನನ್ನ ಹತ್ರ ಎಷ್ಟಿದೆ ಕ್ರೇಯಾನ್ಸ್ ಅಂತ ಕೇಳ್ತಾ ಇದ್ದೀನಿ. ಅವನು ಏನಂತ ಹೇಳ್ತಾ ಇದ್ದಾನೆ? ಇಲ್ಲ. ಈಗ ಅವನ ಹತ್ರ ಯಾವುದೇ ವಸ್ತು ಇಲ್ಲ. ಇಲ್ಲ ಅನ್ನೋದನ್ನ ಹಾಗಾದ್ರೆ ನಾವು ಹೇಗೆ ಹೇಳ್ಬೇಕು? ಇಲ್ಲ ಅವನ ಹತ್ರ ಅಷ್ಟು ಏನು ಇಲ್ಲ ಅನ್ನೋದನ್ನ ನಾವು ಸಂಖ್ಯೆಯಲ್ಲಿ ಹಾಗಾದ್ರೆ 0 ಅನ್ನೋದು ಏನು ಸೂಚಿಸುತ್ತೆ? ಯಾವುದು ಇಲ್ಲ, ಏನು ಇಲ್ಲ, ನಥಿಂಗ್. ಹಾಗಾದ್ರೆ 0 ಕೂಡ ಒಂದು ಸಂಖ್ಯೆ. ಆ 0 ಅನ್ನೋದು ಏನು ಯಾವುದರ ಹಿಂದೆ ಬರುತ್ತೆ? 1ರ ಹಿಂದೆ 0. 0ಯ ನಂತರ ಯಾವ್ದು ಬರುತ್ತೆ? 0 ಅನ್ನೋದು ಕೂಡ ಒಂದು ಸಂಖ್ಯೆ. ಹಾಗಾದ್ರೆ ಈ ಸಂಖ್ಯೆ 0ಯಿಂದ ಪ್ರಾರಂಭವಾಗುವ ಸಂಖ್ಯೆಗಳಿಗೆ, ಈಗ 1ರಿಂದ ಪ್ರಾರಂಭವಾಗುವ ಸಂಖ್ಯೆಗೆ ಅಂತ ಕರಿತೀವಿ ಸ್ವಾಭಾವಿಕ ಸಂಖ್ಯೆ. ಇದೇ ಸಂಖ್ಯೆ 0ಯಿಂದ ಪ್ರಾರಂಭವಾದ್ರೆ ಏನಂತ ಕರಿತೀವಿ? ಏನಂತ ಕರಿತೀವಿ? ಪೂರ್ಣ ಸಂಖ್ಯೆ. 0ಯಿಂದ ಪ್ರಾರಂಭವಾಗುವ ಸಂಖ್ಯೆಗಳಿಗೆ ಪೂರ್ಣ ಸಂಖ್ಯೆ. ಪೂರ್ಣ ಸಂಖ್ಯೆಗೆ ಏನಂತ ಕರಿತೀವಿ? ಎಂತ ಸಂಖ್ಯೆ? ಹಾಗಾಗಿ ಅದಕ್ಕೆ ಸಂಖ್ಯೆ ಏನು? ಈ ಸ್ವಾಭಾವಿಕ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆಯ ನಡುವೆ ಏನ್ ವ್ಯತ್ಯಾಸ ಇದೆ ಅಂತ ನೀವು ಯಾರು ಕೈ ಎತ್ತಬೇಕು? ಗೊತ್ತಿಲ್ಲ. ಸ್ವಾಭಾವಿಕ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆಗೆ ಏನ್ ವ್ಯತ್ಯಾಸ ಇದೆ ಅಂತ ಹೇಳ್ಬೇಕು. ಗೊತ್ತಿರೋದು ಕೈ ಎತ್ತಿ. ವ್ಯತ್ಯಾಸ ಅಂತ ಗೊತ್ತಾಗ್ತಿಲ್ಲ ಅಲ್ವಾ? ಗಾಯತ್ರಿ ಹೇಳ. ಸ್ವಾಭಾವಿಕ ಸಂಖ್ಯೆನಲ್ಲಿ 0 ಇಲ್ಲ, ಪೂರ್ಣ ಸಂಖ್ಯೆನಲ್ಲಿ 0. ಹಾಗಾದ್ರೆ ಅದು ಆ ಸಂಖ್ಯೆಗೂ ಈ ಸಂಖ್ಯೆಗೂ ಇರುವ ವ್ಯತ್ಯಾಸದ ಸಂಖ್ಯೆಗಳ ಸಂಖ್ಯೆ ಎಷ್ಟು? 1 ಅಷ್ಟೇ ಅಲ್ವಾ? ಒಂದೇ ಸಂಖ್ಯೆ ಹೆಚ್ಚಿಗೆ ಇರೋದು ಯಾವ್ದ್ರಲ್ಲಿ? ಪೂರ್ಣ ಸಂಖ್ಯೆ. ಹಾಗಾದ್ರೆ ಈ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಕೂಡ ಯಾವ್ದ್ರೊಳಗಿದೆ? ಪೂರ್ಣ ಸಂಖ್ಯೆಗಳಿದೆ ಅಂತ ಹೇಳ್ಬೋದಾ? ಹೇಳ್ಬೋದಾ? ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಯಾವ್ದ್ರಲ್ಲಿದೆ? ಪೂರ್ಣ ಸಂಖ್ಯೆಯಲ್ಲಿ ಇದೆ. ಹೇಳ್ಬೋದಾ? ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆನಲ್ಲಿ ಇದಾವ? ಇಲ್ಲ. ಯಾಕೆಂದ್ರೆ ಎಲ್ಲ ಅಂತ ತಗೊಂಡಾಗ 0 ಬಂದ್ಬಿಡುತ್ತೆ. 0 ಅನ್ನೋದು ಸ್ವಾಭಾವಿಕ ಸಂಖ್ಯೆಯಲ್ಲಿ ಇಲ್ಲ. ಇಲ್ಲಿ ಈಗ ನಾನು ಇನ್ನೊಂದು ಈಗ ಈ ಕವನಂಗೆ ಸಿಂಧುಗೆ ಒಂದು ಸ್ಕೆಚ್ ಪೆನ್ ಕೊಡ್ತೀನಿ. 1 ಕೊಟ್ಟೆ. ನೆಕ್ಸ್ಟ್ ಇವಳಿಗೆ 2 ಕೊಟ್ಟಿದ್ದೀನಿ. ಇವಳಿಗೆ 3 ಕೊಟ್ಟಿದ್ದೀನಿ. ಇಲ್ಲಿ ಚಾಕ್ ಪೀಸ್ಗಳ ಸಂಖ್ಯೆ ಮೊದಲನೇ ಹತ್ರ 1 ಇತ್ತು ಕ್ರೇಯಾನ್ಸ್, ಇವಳ ಹತ್ರ 2 ಇತ್ತು, ಇವಳ ಹತ್ರ 3. ಇಲ್ಲಿ ಈ ಸಂಖ್ಯೆ ಏನಾಗ್ತಾ ಹೋಗ್ತಾ ಇದೆ? ಯಾಕೆ ಹೆಚ್ಚಾಯ್ತು? ಯಾಕೆ ಹೆಚ್ಚಾಯ್ತು? ಯಾಕೆ ಜಾಸ್ತಿ ಆಯ್ತು? ಒಂದಕ್ಕೊಂದೇನಾಯ್ತು? ಒಂದಕ್ಕೆ ಒಂದು ವಸ್ತುಗಳು ಸೇರಿದಾಗ ವಸ್ತುಗಳ ಸಂಖ್ಯೆ ಏನಾಯ್ತು? ಸೇರಿದಾಗ ಮೊದಲನೇ ಹತ್ರ 1 ಇತ್ತು, ಇನ್ನೊಬ್ಳಿಗೆ ಏನ್ ಮಾಡಿದೆ? ಆ ಒಂದು ಜೊತೆಗೆ ಏನ್ ಮಾಡಿದೆ? 1 ಸೇರಿಸಿ. ಆ ಸೇರಿಸಿವಾಗ ನಾವು ಯಾವ ಚಿಹ್ನೆಯನ್ನು ಬಳಸ್ತೀವಿ? ಹಾಗಾದ್ರೆ ವಸ್ತುವನ್ನ ನಾವು ಹೆಚ್ಚಿಗೆ ಮಾಡಬೇಕು, ವಸ್ತುವನ್ನ ನಾವು ಸೇರಿಸಬೇಕು ಅಂದಾಗ ಬಳಸುವ ಚಿಹ್ನೆ ಯಾವುದು? ಒಂದಕ್ಕೆ 1 ಸೇರಿಸಿದಾಗ ಪ್ಲಸ್ ಮಾಡಿದಾಗ ಎಷ್ಟಾಯ್ತು? 2. ಇನ್ನೊಬ್ಳಿಗೆ 2ರ ಜೊತೆಗೆ ನಾನು ಇನ್ನೊಂದು 1 ಸೇರಿಸಿ ಎಷ್ಟು ಕೊಟ್ಟೆ? 3. ಹೀಗಾದ್ರೆ ವಸ್ತುಗಳು ಸೇರಿಸಿದಾಗ ವಸ್ತುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಆ ಸೇರಿಸುವಾಗ ನಾವು ಪ್ಲಸ್ ಅನ್ನ ಬಳಸ್ತೀವಿ. ಹಾಗಾದ್ರೆ ಈ ಎಲ್ಲಾ ಚಿಹ್ನೆಗಳು 1, 2, 3 ಇವೆಲ್ಲ ಏನಾಗ್ತಾ ಹೋಗಿದೆ? ಕಡಿಮೆ ಆಗ್ತಾ ಹೋಗ್ತದೆ, ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ಇವೆಲ್ಲವೂ ಕೂಡ ಹೆಚ್ಚಾಗಿದೆ ಅಂದ್ರೆ ಎಲ್ಲವೂ ಕೂಡ ಏನಾಗಿದೆ? ಪ್ಲಸ್ ಚಿಹ್ನೆಯನ್ನ ಹೊಂದಿದೆ. ಹಾಗಾದ್ರೆ ಎಲ್ಲವೂ ಕೂಡ ಸ್ವಾಭಾವಿಕ ಸಂಖ್ಯೆಗಳಾಗಿ ಅಥವಾ ಪೂರ್ಣ ಸಂಖ್ಯೆಯಾಗಿ ಎಂಥ ಚಿಹ್ನೆಗಳ ಸಂಖ್ಯೆಗಳಾಗಿವೆ? ಧನ ಸಂಖ್ಯೆಗಳು. ಹಾಗಾದ್ರೆ ಧನ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ಬೋದಾ? ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಧನ ಸಂಖ್ಯೆಗಳು. ಧನ ಅಂದ್ರೆ ಪ್ಲಸ್ ಚಿಹ್ನೆಗಳ ಸಂಖ್ಯೆಗಳು. ಇವೆರಡು ಪ್ಲಸ್ ಚಿಹ್ನೆಗಳ ಸಂಖ್ಯೆಗಳು. 0ಕ್ಕೂ ಪ್ಲಸ್ ಇದೆಯಾ? ಇಲ್ಲ. ಹಾಗಾದ್ರೆ 0 ಎಂತ ಸಂಖ್ಯೆ? ಅದೊಂದು ಸ್ಥಿರ ಸಂಖ್ಯೆ, ಯಾವುದೇ ಚಿಹ್ನೆಯನ್ನ ಹೊಂದಿಲ್ಲ. ಈಗ ಇನ್ನೊಂದು, ಈಗ ನಾನು
ಎಷ್ಟಿದೆ? ಇಲ್ಲಿ 3 ಇರೋದು 2 ಹೆಂಗಾಯ್ತು? ಯಾಕೆ? ಒಂದು ತಗೊಂಡ ತಕ್ಷಣ ವಸ್ತುಗಳ ಸಂಖ್ಯೆ ಏನಾಯ್ತು? ಕಡಿಮೆ ಆಯ್ತು ಅಂತಂದ್ರೆ ಇಲ್ಲಿ ಏನಾಯ್ತು? ಚಿಹ್ನೆ ಕಡಿಮೆ ಆಗ್ಬೇಕು ಅಂತಂದ್ರೆ ನಾವು ಯಾವ ಚಿಹ್ನೆ ಆಯ್ತು? ಹಾಗಾದ್ರೆ ವಸ್ತುಗಳು ಕಳೆದಾಗ ಏನಾಗುತ್ತೆ? ಕಡಿಮೆ. ವಸ್ತುಗಳನ್ನು ಸೇರಿಸಿದಾಗ ಹೆಚ್ಚಾಗುತ್ತೆ. ಕಡಿಮೆ ಅನ್ನೋದಕ್ಕೆ ನಮಗೆ ಯಾವ ಚಿಹ್ನೆನ ಬಳಸ್ತೀವಿ? ಮೈನಸ್. ಅವಳ ಹತ್ರ ಇದ್ದ ಪ್ಲೇಯರ್ಸ್ಗಳ ಸಂಖ್ಯೆ ಎಷ್ಟಿತ್ತು? 3. ನಾನು ಅವಳ ಹತ್ರ ಒಂದನ್ನು ತೆಗೆದುಕೊಂಡೆ ಅಂದ್ರೆ ಎಷ್ಟನ್ನ ಮೈನಸ್ ಕಳೆದೆ ನಾನು? -1. -1 ತೆಗೆದಾಗ ಅವಳ ಹತ್ರ ಉಳಿದ ಸಂಖ್ಯೆ ಎಷ್ಟು? 2. ಈಗ ಇಲ್ಲಿ ನೋಡಿ, 3ರ ಹಿಂದೆ ಪ್ಲಸ್ ಇತ್ತು, 1ರ ಹಿಂದೆ ಮೈನಸ್. ಇಲ್ಲಿ 2 ರೀತಿ ಸಂಖ್ಯೆ ಬಂತು, ಒಂದು +3 ಇನ್ನೊಂದು -1. ಹಾಗೆ ಇಲ್ಲಿ ಕಳೆದೆ ನಾನು. ಕಳೆದಾಗ ಎಷ್ಟು ಬಂತು? ಧನಪೂರ್ಣಾಂಕ ಬಂತು. ಈಗ ಅಲ್ಲಿ ಚಿಹ್ನೆಗಳಲ್ಲಿ ಸಂಖ್ಯೆಗಳಲ್ಲಿ ಈಗ ಧನ ಸಂಖ್ಯೆ ಇತ್ತು ಅಂತ ಇಷ್ಟು ಇಲ್ಲಿವರೆಗೂ ತಿಳ್ಕೊಂಡಿದ್ವಿ. ಈಗ ಮೈನಸ್ ಕಳೆದಾಗ ವಸ್ತುಗಳ ಸಂಖ್ಯೆ ಕಡಿಮೆ ಆದಾಗ ಅಂದ್ರೆ ಮೈನಸ್ ಮಾಡಿದಾಗ ಅಂದ್ರೆ ಸಂಖ್ಯೆಗಳಲ್ಲಿ ಇಲ್ಲಿ ಇನ್ನೊಂದು ರೀತಿ ಚಿಹ್ನೆ ನಾವು ತಿಳ್ಕೊಂಡ್ವಿ. ಏನದು? ಮೈನಸ್ ಚಿಹ್ನೆಯುಳ್ಳ ಸಂಖ್ಯೆ. ಈಗ ಮೈನಸ್ ಚಿಹ್ನೆಯುಳ್ಳ ಸಂಖ್ಯೆಗಳು 0ಯಿಂದ ಮುಂದೆ ಹೋದಾಗೆ ಮೈನಸ್ ಚಿಹ್ನೆಯುಳ್ಳ ಸಂಖ್ಯೆಗಳಿದೆಯಾ? ಇಲ್ಲ. ಪ್ಲಸ್ ಚಿಹ್ನೆಯುಳ್ಳ ಸಂಖ್ಯೆಗಳು ಇದೆ. 0ಯಿಂದ ಹಿಂದೆ ಬಂದಾಗ ಅಂದ್ರೆ 0 ಹಿಂದೆ ಜಾಸ್ತಿ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ? ಈಗ 0ಯ ಮುಂದೆ ಎಷ್ಟು ಜಾಸ್ತಿ ಆಗ್ತಾ ಹೋಗಿದೆ? 0ಯ ಮುಂದೆ ಎಷ್ಟು ಜಾಸ್ತಿ ಆಗ್ತಾ ಹೋಗಿದೆ? 1 ಜಾಸ್ತಿ ಆಗ್ತಾ ಹೋಗಿದೆ. ಈಗ 0ಯ ಹಿಂದೆ 1 ಕಡಿಮೆ. 1 ಕಡಿಮೆ ಅಂದಾಗ ನಾವು ಯಾವ ಚಿಹ್ನೆ ಹಾಕ್ಬೇಕು? ಅದು ನೆಕ್ಸ್ಟ್ 1 ಕಡಿಮೆ ಮಾಡಿದಾಗ ಅದು ನೆಕ್ಸ್ಟ್ 1 ಕಡಿಮೆ ಮಾಡಿದಾಗ ಈಗ ಎಲ್ಲಿವರೆಗೂ ಬರೆಯಕ್ಕೆ ಸಾಧ್ಯ? ಹಾಗಾದ್ರೆ ಇದು ಕೂಡ ಋಣ ಚಿಹ್ನೆಯುಳ್ಳ ಸಂಖ್ಯೆಗಳು ಕೂಡ ಏನು? ಅಪರಿಮಿತ ಸಂಖ್ಯೆಗಳು. ಧನ ಚಿಹ್ನೆಯುಳ್ಳ ಸಂಖ್ಯೆಗಳು ಅಪರಿಮಿತ, ಋಣ ಚಿಹ್ನೆಯುಳ್ಳ ಸಂಖ್ಯೆಗಳು ಅಪರಿಮಿತ. ಹಾಗೆ ಈ ರೀತಿ ಸಂಖ್ಯೆಗಳ ಗುಂಪನ್ನು ಹೊಂದಿರುವ ಸಂಖ್ಯೆಗಳಿಗೆ ಒಂದು ಹೆಸರನ್ನ ಕೊಟ್ಟಿದ್ದೀವಿ. ಎಂತ ಸಂಖ್ಯೆಗಳು? ಪೂರ್ಣಾಂಕಗಳು ಅಂತ ನಾವು ಇಂಟೀಜರ್ಸ್ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಅದರ ಸಂಕೇತ ಏನು? ಇದಕ್ಕೊಂದು ಸಂಕೇತ ಕೊಟ್ಟಿದ್ದಾರೆ ಪೂರ್ಣಾಂಕಗಳಿಗೆ. ಏನದು? ಪೂರ್ಣಾಂಕಗಳಲ್ಲಿ ಈಗ 2 ತರನೂ ಇದೆ. ಒಂದು ಧನ ಪೂರ್ಣಾಂಕ, ಇನ್ನೊಂದು ಪೂರ್ಣಾಂಕ. ಧನ ಪೂರ್ಣಾಂಕ ಎಲ್ಲಿಂದ ಪ್ರಾರಂಭ ಆಗುತ್ತೆ? 0ಗೆ ಧನ ಚಿಹ್ನೆ ಇದೆಯಾ? ಧನ ಪೂರ್ಣಾಂಕ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಈ 1ರಿಂದ ಪ್ರಾರಂಭವಾಗಿ ಎಲ್ಲಾ ಧನ ಪೂರ್ಣಾಂಕಗಳು ಇನ್ನೊಂದು ಹೆಸರನ್ನ ಕರಿಬಹುದು. ಏನೇ? ಎಲ್ಲಾ ಧನ ಪೂರ್ಣಾಂಕಗಳು ಎಂತ ಸಂಖ್ಯೆಗಳಾಗಿವೆ? ಸಂಖ್ಯೆಗಳಾಗಿದೆಲ್ವಾ? ಹೇಳ್ಬೋದಾ? ಎಲ್ಲಾ ಧನ ಪೂರ್ಣಾಂಕಗಳು ಎಂತ ಸಂಖ್ಯೆಗಳು? ಸ್ವಾಭಾವಿಕ ಸಂಖ್ಯೆಗಳು. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣಾಂಕದಲ್ಲಿ ಇದೆ ಅಂತ ಹೇಳ್ಬೋದಾ? 1ರಿಂದ 0 ಸೇರಿಸ್ಕೊಂಡು ಹೇಳೋದಾದ್ರೆ ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಕೂಡ ಯಾವ್ದ್ರಲ್ಲಿದ್ದಾವೆ? ಪೂರ್ಣಾಂಕದಲ್ಲಿ ಇವೆ. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆಗಳು ಯಾವ್ದ್ರಲ್ಲಿದೆ? ಪೂರ್ಣಾಂಕದಲ್ಲಿ ಇದೆ. ಈಗ ನೆಕ್ಸ್ಟ್ ಈಗೆಲ್ಲಾ ಸಂಖ್ಯೆಗಳಿಗೆ ಪೂರ್ಣಾಂಕಗಳಲ್ಲಿ ಈಗ -1, -2, +2, +3 ಈ ಎಲ್ಲಾ ಸಂಖ್ಯೆಗಳಲ್ಲಿ ಅಂಶ ಮತ್ತು ಛೇದ. ಅಂಶದಲ್ಲಿ ಏನಿದೆ, ಛೇದದಲ್ಲಿ ಏನಿದೆ ಅಂತ ಹೇಳ್ಬೇಕು. ಅಂಶದಲ್ಲಿ ಯಾವ ಸಂಖ್ಯೆ ಇದೆ? ಇಲ್ಲಿ ಛೇದದಲ್ಲಿ ಏನಿದೆ? ಎಂತ ಒಂದು? ಇಲ್ಲಿ -2 ಅಂಶನ ಛೇದನ? ಅಂಶದಲ್ಲಿ -2, ಛೇದದಲ್ಲಿ ಅಂಶದಲ್ಲಿ ಛೇದದಲ್ಲಿ. ಹಾಗಾದ್ರೆ ಈ ಎಲ್ಲಾ ಪೂರ್ಣಾಂಕಗಳೇನಿದೆ ಆ ಎಲ್ಲಾ ಪೂರ್ಣಾಂಕಗಳು ಅಂಶದಲ್ಲಿ ಎಲ್ಲಾ ಪೂರ್ಣಾಂಕಗಳ ಛೇದದಲ್ಲಿ ಯಾವ್ದಿದೆ ಅಂತ ಹೇಳ್ಬೋದು? 1 ಇದೆ ಅಲ್ವಾ? ಎಲ್ಲಾ ಪೂರ್ಣಾಂಕಗಳಲ್ಲಿ ಯಾವ್ದಿದೆ ಛೇದದಲ್ಲಿ? 1. ಈಗ 1ಅನ್ನ ಹೊರತುಪಡಿಸಿ ನಾನು ಬೇರೆ ಬರ್ತೀನಿ. ಎಲ್ಲಾ ಪೂರ್ಣಾಂಕದ ಛೇದದ ಕೆಳಗಡೆ 1ಅನ್ನು ಹೊರತುಪಡಿಸಿ ನಾನು ಬೇರೆ ಸಂಖ್ಯೆ ಬರೆದಾಗ ಅದೇನಾಗುತ್ತೆ? -3 ಕೆಳಗಡೆ 1 ಇತ್ತಲ್ಲ, ಆ -3 ಕೆಳಗಡೆ 1 ಬದಲು ನಾನು ಏನ್ ಬರೀತೀನಿ? 2. -2 ಕೆಳಗಡೆ 1ಅನ್ನ ಬಂದು -1 -1 ಕೆಳಗಡೆ ನನಗೆ ಈ ರೀತಿ ನನಗೆ ಯಾವ ಬೇರೆ ಪೂರ್ಣಾಂಕ ಬೇಕು? 1ನ ಪೂರ್ಣಾಂಕವನ್ನು ಬಿಟ್ಟು ಬೇರೆ ಪೂರ್ಣಾಂಕ ಬಂದಾಗ ಇದು ಪೂರ್ಣಾಂಕ ಆಗುತ್ತಾ? ಯಾಕಂದ್ರೆ ಎಲ್ಲಾ ಪೂರ್ಣಾಂಕದ ಛೇದದಲ್ಲಿ ಏನಿತ್ತು? 1. ಆದ್ರೆ ಈ ಪೂರ್ಣಾಂಕದಲ್ಲಿ ನೋಡಿ, ಈ ರೀತಿ ಸಂಖ್ಯೆಗಳಲ್ಲಿ ಅಂಶದಲ್ಲೂ ಪೂರ್ಣಾಂಕ, ಛೇದದಲ್ಲೂ ಪೂರ್ಣಾಂಕ, ಅಂದ್ರೆ 1ಅನ್ನು ಹೊರತುಪಡಿಸಿದ ಪೂರ್ಣಾಂಕ
ಸಂಖ್ಯೆಗಳಿಗೆ ಒಂದು ಹೆಸರನ್ನ ಕೊಟ್ಟಿದ್ದೀವಿ. ಏನಪ್ಪಾ ಅಂತಂದ್ರೆ ಅವು ಭಾಗಲಬ್ಧ ಸಂಖ್ಯೆಗಳು. ಎಂತ ಸಂಖ್ಯೆಗಳು? ಭಾಗಲಬ್ಧ ಸಂಖ್ಯೆಗಳು. ಈ ಭಾಗಲಬ್ಧ ಸಂಖ್ಯೆಗಳನ್ನ ಕ್ಯೂ ಸಂಕೇತದಿಂದ ಸೂಚಿಸ್ತೀವಿ. ಯಾವ ಸಂಕೇತದಿಂದ? ಕ್ಯೂ. ಹಾಗಾದ್ರೆ ಭಾಗಲಬ್ಧ ಎಲ್ಲಾ ಸಂಖ್ಯೆಗಳು ಅಂಶದಲ್ಲಿ ಯಾವ ಸಂಖ್ಯೆ, ಛೇದದಲ್ಲಿ ಯಾವ ಸಂಖ್ಯೆ ಹೊಂದಿರ್ತವೆ? ಅಂಶದಲ್ಲಿ ಯಾವ ಸಂಖ್ಯೆ, ಛೇದದಲ್ಲಿ ಯಾವ ಸಂಖ್ಯೆ ಹೊಂದಿರ್ತವೆ? ಎಲ್ಲ ಭಾಗಲಬ್ಧ ಸಂಖ್ಯೆಗಳು ಯಾವ್ದು ಹೊಂದಿರ್ತವೆ? ಪೂರ್ಣಾಂಕಗಳನ್ನ ಹೇಳ್ರಿ ಧೈರ್ಯವಾಗಿ. ಪೂರ್ಣಾಂಕ ಹೊಂದಿರ್ತವೆ, ಛೇದದಲ್ಲೂ ಪೂರ್ಣಾಂಕವನ್ನ ಹೊಂದಿರ್ತವೆ. ಇದನ್ನ ನಾವು ಸಾಮಾನ್ಯ ರೂಪದಲ್ಲಿ ಬರೆಯೋದಾದ್ರೆ, ಸಾಮಾನ್ಯ ರೂಪದಲ್ಲಿ ಜನರಲ್ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ ಅಂಶದಲ್ಲಿರುವ ಸಂಖ್ಯೆಗಳನ್ನ ಪಿ ಅಂತ ತಗೊಂಡು ಛೇದದಲ್ಲಿರುವ ಸಂಖ್ಯೆಗಳನ್ನ ಸಾಮಾನ್ಯ ರೂಪದಲ್ಲಿ ಬರೀಬೇಕಾದ್ರೆ ನಾವು ಅಕ್ಷರದಲ್ಲಿ ಬರೀತೀವಿ. ಅಂಶ ಮತ್ತು ಛೇದದಲ್ಲಿ ಬರುವ ಸಂಖ್ಯೆಗಳು ಪಿ ಮತ್ತು ಕ್ಯೂ ರೂಪ ಅಂತ ಒಂದು. ಈ ರೂಪದಲ್ಲಿ ಇರುವ ಸಂಖ್ಯೆಗಳು ಇಲ್ಲಿ ಪಿ ಮತ್ತು ಕ್ಯೂ ಯಾವ ಸಂಖ್ಯೆಗೆ ಸೇರುವ ಸಂಖ್ಯೆಗಳಾಗಿದೆ? ಪಿ ಮತ್ತು ಕ್ಯೂ ನಲ್ಲಿ ಬರೆದಿರುವ ಸಂಖ್ಯೆಗಳು ಯಾವ ಸಂಖ್ಯೆಗಳಾಗಿದೆ? ಪೂರ್ಣಾಂಕಗಳಾಗಿದೆ. ಈ ಪಿ ಕಾಮ ಕ್ಯೂ ಯಾವುದಕ್ಕೆ ಸೇರಿದೆ? ಪೂರ್ಣಾಂಕ. ಯಾವ ಸಂಕೇತ? ಪಿ ಕ್ಯೂ ಝೆಡ್ ಗೆ ಸೇರಿದ ಸಂಖ್ಯೆಗಳಾಗಿದ್ದು. ಆದ್ರೆ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ ಸೊನ್ನೆಯನ್ನ ಯಾವ ಸಂಖ್ಯೆಯಿಂದ ಬೇಕಾದ್ರೂ ಭಾಗಿಸ್ಬೋದು. ಭಾಗಿಸಿದಾಗ ಏನಾಗುತ್ತೆ? ಸೊನ್ನೆ. ಆದ್ರೆ ಯಾವುದೇ ಸಂಖ್ಯೆಯನ್ನ ಸೊನ್ನೆಯಿಂದ ಭಾಗಿಸಲಿಕ್ಕೆ ಸಾಧ್ಯ ಇಲ್ಲ. ಸೊನ್ನೆಯಿಂದ ಎರಡು ಸಂಖ್ಯೆ ಭಾಗಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕ್ಯೂ ಜಾಗದಲ್ಲಿ ಮಾತ್ರ ನಾವೇನ ಬರೆಯುವಾಗಿಲ್ಲ, ಸೊನ್ನೆಯನ್ನ ಬರೆಯುವಾಗಿಲ್ಲ. ಪೂರ್ಣಾಂಕದಲ್ಲಿ ಸೊನ್ನೆ ಇದೆ, ಆದ್ರೆ ಕ್ಯೂ ಜಾಗದಲ್ಲಿ ನಾವೇನ ಬರೆಯುವಾಗಿಲ್ಲ, ಸೊನ್ನೆಯನ್ನ ಬರೆಯುವ ಹಾಗಿಲ್ಲ. ಕ್ಯೂ ಇಸ್ ನಾಟ್ ಈಕ್ವಲ್ ಟು 0. ಈಗ ಭಾಗಲಬ್ಧ ಸಂಖ್ಯೆಗೆ ಒಂದು ಡೆಫಿನಿಷನ್ ಅನ್ನು ಬರೆದಿದ್ದೀನಿ, ಸಾಮಾನ್ಯ ರೂಪದಲ್ಲಿ ಬರೆದಿದ್ದೀನಿ. ಭಾಗಲಬ್ಧ ಸಂಖ್ಯೆ ಅರ್ಥವನ್ನ ಕಾಣೋಣ. ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನಾಗುತ್ತೆ? ಭಾಗಲಬ್ಧ ಸಂಖ್ಯೆಗಳು ಪಿ ಬೈ ಕ್ಯೂ ರೂಪದಲ್ಲಿರುವ ಸಂಖ್ಯೆಗಳಾಗಿದ್ದು, ಇಲ್ಲಿ ಪಿ ಮತ್ತು ಕ್ಯೂ ಯಾವುದಕ್ಕೆ ಸೇರಿದ ಸಂಖ್ಯೆಗಳಾಗಿದೆ? ಝೆಡ್ ಅಂದ್ರೇನು? ಸೇರಿದ ಸಂಖ್ಯೆಗಳಾಗಿದೆ. ಆದರೆ ಕ್ಯೂ ಯಾವುದಕ್ಕೆ ಸಮನಾಗಿಲ್ಲ? ಸೊನ್ನೆಗೆ ಸಮನಾಗಿಲ್ಲ. ಇದು ಭಾಗಲಬ್ಧ ಸಂಖ್ಯೆಯ ಒಂದು ಸಾಮಾನ್ಯ. ಹಾಗಾದ್ರೆ ಇವತ್ತು ನಾವು ಏನ್ ತಿಳ್ಕೊಂಡ್ವಿ? ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕ, ಭಾಗಲಬ್ಧ. ಈಗ ಇನ್ನೊಂದು, ಈಗ ನಾವು ಭಾಗಲಬ್ಧ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳಲ್ಲಿ ಪಿ ಬೈ ಕ್ಯೂ ರೂಪದಲ್ಲಿ ಬರೀಬಹುದು ಅಂತ ಹೇಳಿ. ಈಗ ನಾನು ಪಿ ಜಾಗದಲ್ಲಿ ಕ್ಯೂ ಜಾಗದಲ್ಲಿ ಪೂರ್ಣಾಂಕ ಬರೀಬಹುದು ಅಂತ ಹೇಳಿ. ಈಗ ಇವು ಎಲ್ಲ ಭಾಗಲಬ್ಧ ಸಂಖ್ಯೆನ -3/1, 2/1, -3/1, 2/1 ಪಿ ಬೈ ಕ್ಯೂ ರೂಪದಲ್ಲಿ ಇದೆಯಾ? ಪಿ ಬೈ ಕ್ಯೂ, ಪಿ ಮತ್ತು ಕ್ಯೂ ಜಾಗದಲ್ಲಿ ಏನ್ ಬರೀಬಹುದು ಅಂತ ಹೇಳಿ ನಾನು ಪೂರ್ಣಾಂಕ ಬರೀಬಹುದು ಅಂತ ಹೇಳಿ. ಒಂದು ಪೂರ್ಣಾಂಕನ ಅಲ್ವಾ? ಹೌದಲ್ವಾ? ಹಾಗಾದ್ರೆ ಪಿ ಮತ್ತು ಕ್ಯೂ ರೂಪದಲ್ಲಿ ಬರೆದಿದ್ದೀನಿಲ್ಲ, ಇದು ಭಾಗಲಬ್ಧ ಸಂಖ್ಯೆನ ಅಲ್ಲ? ಆಗಿದೆಯಾ? ಹೌದಲ್ವಾ? ಈ -3, 2 ಅನ್ನೋ ಎಂತ ಸಂಖ್ಯೆಗಳು? ಪೂರ್ಣಾಂಕ. ಹಾಗಾದ್ರೆ ಎಲ್ಲಾ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಆಗಿದೆಯಾ? ಆಗಿದೆಯಿಲ್ಲ? ಆಗಿದೆ. ಎಲ್ಲಾ ಪೂರ್ಣಾಂಕಗಳು ಎಂತ ಸಂಖ್ಯೆಗಳಾಗಿದೆ? ಭಾಗಲಬ್ಧ ಸಂಖ್ಯೆ. ಎಲ್ಲಾ ಪೂರ್ಣಾಂಕಗಳು ಭಾಗಲಬ್ಧ ಆದ್ಮೇಲೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಹೌದು. ಎಲ್ಲಾ ಪೂರ್ಣ ಸಂಖ್ಯೆನೂ ಭಾಗಲಬ್ಧ ಸಂಖ್ಯೆಗಳು ಹೌದು. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ಅನ್ನೋ ಒಂದು ಫ್ಯಾಮಿಲಿನಲ್ಲಿ ಯಾರ್ಯಾರು ಬರ್ತಾರೆ? ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕ, ಇವೆಲ್ಲವೂ ಕೂಡ ಭಾಗಲಬ್ಧ ಸಂಖ್ಯೆಯಲ್ಲಿ ಬರುವ ಸಂಖ್ಯೆಗಳು. ಇದನ್ನು ನಾವು ಸಾಂಕೇತಿಕವಾಗಿ ಬರೆಯೋದಾದ್ರೆ ಈಗ ಬರೀಬೋದಾ? ಸ್ವಾಭಾವಿಕ ಸಂಖ್ಯೆಯನ್ನು ವೃತ್ತದಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಎನ್ ಅನ್ನೋದು ಸ್ವಾಭಾವಿಕ ಸಂಖ್ಯೆಯ ವೃತ್ತ. ನೋಡಿ, ಡಬ್ಲ್ಯೂ ಅನ್ನೋ ವೃತ್ತದಲ್ಲಿ ಯಾವ ವೃತ್ತ ಇದೆ? ಎನ್ ಅನ್ನೋದಿದೆ ಅಲ್ವಾ? ಅಲ್ಲಿ ಪೂರ್ಣ ಸಂಖ್ಯೆಯ ಒಳಗಡೆ ಯಾವ್ದಿದೆ? ಸ್ವಾಭಾವಿಕ ಸಂಖ್ಯೆ ಇದೆ. ಪೂರ್ಣ ಸಂಖ್ಯೆ ಮತ್ತು ಸ್ವಾಭಾವಿಕ ಎರಡೂ ಸಂಖ್ಯೆಗಳು ಯಾವ ಸಂಖ್ಯೆನಲ್ಲಿದೆ? ಝೆಡ್ ಅಂದ್ರೇನು? ಈ ಮೂರು ಸಂಖ್ಯೆಗಳು ಯಾವ ಸಂಖ್ಯೆನಲ್ಲಿದೆ? ಕ್ಯೂ ನಲ್ಲಿ ಇದೆ. ಕ್ಯೂ ಅಂದ್ರೇನು? ಭಾಗಲಬ್ಧ ಸಂಖ್ಯೆಯಲ್ಲಿ ಇದೆ. ಅದನ್ನ ನಾನು ಗಣಗಳಲ್ಲಿ ತೋರಿಸೋದಾದ್ರೆ ಉಪಗಣ ಎನ್ ಅನ್ನೋದು ಪೂರ್ಣ ಸಂಖ್ಯೆಯ ಉಪಗಣ. ಉಪ ಅಂದ್ರೆ ಇದು ಎನ್ನರ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆಯ ಒಳಗಡೆ ಇದೆ ಅಂತ ಉಪಗಣ. ಎನ್ ಮತ್ತು ಡಬ್ಲ್ಯೂ ಯಾವುದರ ಉಪಗಣ? ಝೆಡ್ ಉಪಗಣದ ಸಂಕೇತ ಇದೆ. ಎನ್ ಡಬ್ಲ್ಯೂ ಝೆಡ್ ಯಾವುದರ ಉಪಗಣ? ಭಾಗಲಬ್ಧ ಸಂಖ್ಯೆಯ ಉಪಗಣ.
ಯಾವುವು? ಉದಾಹರಣೆ ರೂಟ್ 2, ರೂಟ್ 3, ರೂಟ್ 5. P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದೇ ಇರುವಂತಹ ಸಂಖ್ಯೆಗಳು. ಈ ಸಂಖ್ಯೆಗಳಿಗೆ ಏನಂತ ಕರೀತೀವಿ ಅಂತ ಗೊತ್ತಿದೆಯಾ? ಎಲ್ಲ ನೈತಲ್ಲಿ ಕಲ್ತಿರೋದು ನೆನಪಿದೆ. ಅಭಾಗಲಬ್ಧ ಸಂಖ್ಯೆಗಳು. ರೂಟ್ 2, ರೂಟ್ 3, ರೂಟ್ 5 ಈ ರೂಪದಲ್ಲಿರುವ ಸಂಖ್ಯೆಗಳನ್ನ ಎಂತ ಸಂಖ್ಯೆಗಳು ಅಂತೀವಿ? ಅಭಾಗಲಬ್ಧ ಸಂಖ್ಯೆಗಳನ್ನ Q' ಸಂಕೇತದಿಂದ ಸೂಚಿಸ್ತೀವಿ. Q ಪೂರ ಡ್ಯಾಶ್ ಅಂದ್ರೆ Q' ಸಂಕೇತದಿಂದ ಸೂಚಿಸ್ತೀವಿ. ಈ ಮೂರು ಈ P/Q ರೂಪದಲ್ಲಿ ವ್ಯಕ್ತಪಡಿಸಲು ಆಗದೇ ಇರುವ ಸಂಖ್ಯೆಗಳಾಗಿರೋದ್ರಿಂದ ಇದು ಯಾವುದೇ ಈ ಭಾಗಲಬ್ಧ ಸಂಖ್ಯೆಯ ಫ್ಯಾಮಿಲಿನಲ್ಲಿ ಬರಲ್ಲ. ಇದು ಯಾವುದು ಅಭಾಗಲಬ್ಧ ಸಂಖ್ಯೆ ಅನ್ನೋದು ಇದು ವಿಭಿನ್ನ. ಇದು ಯಾವುದೇ ಈ ರೀತಿಯ ಸ್ವಾಭಾವಿಕ ಸಂಖ್ಯೆಗಳಾಗಿ ಪೂರ್ಣಾಂಕ ಭಾಗಲಬ್ಧ ಸಂಖ್ಯೆನಲ್ಲಿ ಬರೋದಿಲ್ಲ. ಹಾಗಾಗಿ ಇದನ್ನ ನಾವು ಸಪರೇಟ್ ಆಗಿ ವಿಭಿನ್ನ ಆಗಿರೋದ್ರಿಂದ ಇದನ್ನ ಸಪರೇಟ್ ಆಗಿ ಏನ್ ಮಾಡ್ತೀವಿ? ಸಪರೇಟ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಯಾವ್ದಾ? Q' ಬೇರೆ ವೃತ್ತದಲ್ಲಿ ಸಪರೇಟ್ ಆಗಿ ಇದು ಯಾವುದೇ ಇದ್ರೊಳಗಡೆ ಬರದೇ ಇರೋದ್ರಿಂದ ಇದನ್ನ ಎರಡರಿಂದ ಬೇರ್ಪಡಿಸಿ ಇದನ್ನ ಸಪರೇಟ್ ಮಾಡ್ತೀವಿ. ಹಾಗಾದ್ರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಇವೆರಡು ಏನದು? ಬೇರೆ ಬೇರೆ. ಈ ಅಭಾಗಲಬ್ಧ ಮತ್ತು ಭಾಗಲಬ್ಧ ಸಂಖ್ಯೆಗಳನ್ನ ಹೊಂದಿರುವ ಒಂದು ದೊಡ್ಡ ಈ ಎಲ್ಲಾ ಸಂಖ್ಯೆಗಳ ಯಾವ ಫ್ಯಾಮಿಲಿನಲ್ಲಿ ಬರುತ್ತೆ ಅನ್ನೋದು ಗೊತ್ತಿದೆ? ಈ ಎಲ್ಲಾ ಸಂಖ್ಯೆಗಳನ್ನು ಹೊಂದಿರೋ ಒಂದು ಫ್ಯಾಮಿಲಿ ನೇಮ್ ಇದೆ. ಎಲ್ಲಾ ಸಂಖ್ಯೆಗಳ ಫ್ಯಾಮಿಲಿಯನ್ನು ಹೊಂದಿರುವ ಸಂಖ್ಯೆಯ ಫ್ಯಾಮಿಲಿಗೆ ಏನಂತ ಕರಿತೀವಿ? ವಾಸ್ತವ ಸಂಖ್ಯೆ. ವಾಸ್ತವ ಸಂಖ್ಯೆ. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಒಟ್ಟು ಈ ಕುಟುಂಬ ಸಂಖ್ಯೆಗಳ ಕುಟುಂಬಕ್ಕೆ ಎಂತ ಸಂಖ್ಯೆ ಅಂತ ಕರಿತೀವಿ? ವಾಸ್ತವ ಸಂಖ್ಯೆ. ಅದರ ಸಂಕೇತ ಏನು? ಯಾಕಂತ ಅಂತ ಕರಿತೀವಿ? ಇದಕ್ಕೆ ವಾಸ್ತವ ಸಂಖ್ಯೆ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ ರಿಯಲ್ ನಂಬರ್ಸ್. ವೆರಿ ಗುಡ್. ರಿಯಲ್ ನಂಬರ್ಸ್. ಅಲ್ಲಿ ರಿಯಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಅದರ ಸಂಕೇತ ಏನು? ಈ ರಿಯಲ್ ನಂಬರ್ಸ್ ಅನ್ನೋದು ಈ ಎಲ್ಲಾ ಸಂಖ್ಯೆಗಳ ಒಂದು ಈಗ ನೀವು ಮನೆಯಲ್ಲಿ ಈ ಫ್ಯಾಮಿಲಿನಲ್ಲಿ ಒಂದೊಂದು ಫ್ಯಾಮಿಲಿ ನೇಮ್ ಇರುತ್ತಲ್ಲ ನಿಮ್ಮ ಕುಟುಂಬದಲ್ಲಿ. ಒಬ್ಬರದ್ದು ಬಣಕಾರ್ ಅಂತ ನೇಮ್ ಇರುತ್ತೆ, ಒಬ್ಬರು ಕಡ್ಲಕಾರ್ ಅಂತ ನೇಮ್ ಇರುತ್ತೆ, ಒಂದೊಂದು ಫ್ಯಾಮಿಲಿ ನೇಮ್ ಇರುತ್ತೆ. ಆ ಫ್ಯಾಮಿಲಿನಲ್ಲಿ ಬೇರೆ ಬೇರೆ ಚಿಕ್ಕ ಫ್ಯಾಮಿಲಿ ಬರ್ತದೆ. ಆ ಎಲ್ಲಾ ಫ್ಯಾಮಿಲಿನಲ್ಲಿ ಆ ಫ್ಯಾಮಿಲಿನಲ್ಲಿ ಬರೋ ರೀತಿ ಈ ವಾಸ್ತವ ಸಂಖ್ಯೆ ಅನ್ನೋ ಒಂದು ಫ್ಯಾಮಿಲಿನಲ್ಲಿ ಬರುವಂತ ಸಂಖ್ಯೆಗಳು ಯಾವ್ಯಾವು? ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕ, ಭಾಗಲಬ್ಧ ಸಂಖ್ಯೆ. ಒಟ್ಟಾರೆ ಪ್ರಶ್ನೆಗೆ ಇಂಡಿವಿಜುವಲ್ ಹೇಳೋ ಬದಲು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಯನ್ನ ಹೊಂದಿರುವ ಸಂಖ್ಯೆ ಯಾವುದು? ವಾಸ್ತವ ಸಂಖ್ಯೆ. ಈ ವಾಸ್ತವ ಸಂಖ್ಯೆಯನ್ನು ನನಗೆ ರೆಪ್ರೆಸೆಂಟ್ ಮಾಡಿದ್ದೀನಲ್ಲ ಅದನ್ನ ಒಂದು ಚಾರ್ಟ್ ಅಲ್ಲಿ ಎಲ್ಲದನ್ನು ಸೇರಿಸಿ ಮಾಡಿದ್ದೀನಿ ನೋಡಿ. ಕಾಣಿಸ್ತದೆ ಎಲ್ಲರಿಗೂ? ವಾಸ್ತವ ಸಂಖ್ಯೆಯ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು? ಸಂಖ್ಯೆ, ಎರಡೂ ಫ್ಯಾಮಿಲಿಯನ್ನು ಹೊಂದಿರುವ ಫ್ಯಾಮಿಲಿ ಯಾವುದು? ವಾಸ್ತವ ಸಂಖ್ಯೆ. ಅರ್ಥ ಆಯ್ತಲ್ಲ ಈಗ ವಾಸ್ತವ ಸಂಖ್ಯೆಗಳು ಅಂದ್ರೆ ಏನು ಅಂತ? ಈಗ ಈ ವಾಸ್ತವ ಸಂಖ್ಯೆಗಳ ನಿಮಗೆ SLC ತರಗತಿಯ ಮೊದಲನೇ ಪಾಠವಾಗಿ ಇದೆ. ಈಗ ನಿಮ್ಮ ಅಂಕಗಣಿತದಲ್ಲಿ ಬರುವಂತಹ ಮೊದಲನೇ ಪಾಠ ಯಾವುದು? ವಾಸ್ತವ ಸಂಖ್ಯೆ. ಈ ವಾಸ್ತವ ಸಂಖ್ಯೆಗಳ ಬಗ್ಗೆ ಈಗ ನಾವು ತಿಳ್ಕೊಂಡ್ವಿ. ವಾಸ್ತವ ಸಂಖ್ಯೆಯಲ್ಲಿ ಬರುವಂತಹ ಎಲ್ಲ ಸಂಖ್ಯೆಗಳು. ಈಗ ವಾಸ್ತವ ಸಂಖ್ಯೆಗಳಲ್ಲಿ ಈಗ ವಾಸ್ತವ ಅಂದ ತಕ್ಷಣ ಎಲ್ಲವೂ ಬರ್ತಾ ಇದೆ. ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ ಎಲ್ಲ ಬರುತ್ತೆ. ಈಗ ನನಗೆ ಇದು ಎಷ್ಟು ಅರ್ಥ ಆಗಿದೆ ಅಂತ ಈಗ ನನಗೆ ಟೆಸ್ಟ್ ಮಾಡ್ತೀನಿ. ವಾಸ್ತವ ಸಂಖ್ಯೆ ಬಗ್ಗೆ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಈ ಕ್ವಶನ್ ಐತಿ. ಈಗ ನೀವು ಯೋಚನೆ ಮಾಡಿ ನಾನು ಕೊಡುವಂತಹ ಹೇಳಿಕೆ, ಆ ಹೇಳಿಕೆ ಸರಿನಾ ತಪ್ಪು ಅಂತ ಹೇಳಬೇಕು. ಕೆಲವು ಪೂರ್ಣಾಂಕಗಳು ವಾಸ್ತವ ಸಂಖ್ಯೆಗಳಾಗಿವೆ. ಕೆಲವು ಪೂರ್ಣಾಂಕಗಳು ವಾಸ್ತವ ಸಂಖ್ಯೆಗಳಾಗಿವೆ. ಇದು ಸರಿನಾ ತಪ್ಪು ಅಂತ ಹೇಳಬೇಕು. ಯಾಕೆ? ವಾಸ್ತವ ಸಂಖ್ಯೆ. ಹಾಗಾಗಿ ಆ ಹೇಳಿಕೆಯನ್ನು ಈಗ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಪೂರ್ಣಾಂಕಗಳಾಗಿವೆ. ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಪೂರ್ಣಾಂಕಗಳಾಗಿವೆ. ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು. ಈ ಹೇಳಿಕೆ ಸರಿನಾ ತಪ್ಪ? ಎಲ್ಲಾ ಭಾಗಲಬ್ಧ
ಪೂರ್ಣಾಂಕದಲ್ಲಿ ಕೆಳಗಡೆ 2 ಅನ್ನೋದಿದೆಯಾ? ಹಾಗಾದ್ರೆ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಪೂರ್ಣಾಂಕಗಳಾಗಿವೆ ಅನ್ನೋ ಹೇಳಿಕೆ ಸರಿನಾ ತಪ್ಪಾ? ಹಾಗಾದ್ರೆ ಕೆಲವು ಭಾಗಲಬ್ಧ ಸಂಖ್ಯೆಗಳು ಪೂರ್ಣಾಂಕಗಳಾಗಿದೆ, ಇದು ಸರಿನಾ ತಪ್ಪಾ? ಕೆಲವು ಭಾಗಲಬ್ಧ ಸಂಖ್ಯೆ ಅಂದ್ರೆ ಬರ್ತಾವಲ್ಲಿ ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕ, ಅವೆಲ್ಲವೂ ಕೂಡ ಏನು ಭಾಗಲಬ್ಧ ಸಂಖ್ಯೆ. ಆದ್ರೆ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಪೂರ್ಣಾಂಕ ಆಗುವುದಿಲ್ಲ. ಈಗ ಇನ್ನೊಂದು ಹೇಳಿ, ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು, ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ, ಸರಿನಾ ತಪ್ಪು? ತಪ್ಪು. ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಆಗಿಲ್ಲ. ಮತ್ತೆ ಯಾವ್ದಾಗಿದೆ? ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು, ಯೋಚನೆ ಮಾಡಿ, ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಆಗಿವೆ. ಆಗಿದೆ ಅಲ್ವಾ? ಎಣ್ಣದಲ್ಲಿ ಸ್ವಾಭಾವಿಕ ಸಂಖ್ಯೆ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಎಲ್ಲಿಂದ ಪ್ರಾರಂಭ ಆಗುತ್ತೆ? 1ರಿಂದ ಪ್ರಾರಂಭ ಆಗುತ್ತೆ. ಆ 1ರಿಂದ ಪ್ರಾರಂಭವಾಗಿ ಎಲ್ಲ ಸಂಖ್ಯೆ ಯಾವ್ದಿದೆ? ಪೂರ್ಣ ಸಂಖ್ಯೆಗಳಾಗಿದೆ. ಹಾಗೆ ಹೇಳಿಕೆ ಏನೋ ಸರಿಯಾಗಿದೆ. ಈಗ ನಾನು ಎಲ್ಲರಿಗೂ ಒಂದು ಹೋಮ್ವರ್ಕ್ ಅನ್ನ ಕೊಡ್ತೀನಿ. ನಮಗೆ ಕೆಲವು ಸಂಖ್ಯೆಗಳನ್ನ ಕೊಡ್ತೀನಿ, ಅದರಲ್ಲಿ ಯಾವ ಯಾವ ಸಂಖ್ಯೆಯಲ್ಲಿ ಬರುತ್ತೆ ಅಂತ ಹೇಳಿ ನೀವು ಆ ಸಂಖ್ಯೆಗಳನ್ನ ಸೇರಿಸ್ಕೊಂಡು ಬರುತ್ತೆ. ನೋಡಿ, ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಉದಾಹರಣೆಗೆ ಕೆಲವು ಲೆಕ್ಕಗಳನ್ನ ಕೊಟ್ಟಿದ್ದೀನಿ. ನೋಡಿ, -2 ಕೊಟ್ಟಿದ್ದೀನಿ. ಈ -2 ಯಾವ ಸಂಖ್ಯೆಗೆ ಸೇರಿದೆ? ಪೂರ್ಣಾಂಕ. ಪೂರ್ಣಾಂಕ ಅಷ್ಟೇನಾ? ಅದು ಪೂರ್ಣಾಂಕ ಅಷ್ಟೇನಾ? -2 ಸಂಖ್ಯೆಗೂ ಹಾಗಾದ್ರೆ -2 ನೀವು ಬರೀ ಪೂರ್ಣಾಂಕಕ್ಕೆ ಅಷ್ಟೇ ಸೇರಿಸೋದಲ್ಲ, ಭಾಗಲಬ್ಧ ಸಂಖ್ಯೆಯ ಗುಂಪಿಗೂ ಕೂಡ ಬರೀಬೇಕು. ಗೊತ್ತಾಯ್ತಾ? ಹಾಗಾದ್ರೆ ನಾನು ಬರೆಯುವಂತ ಎಲ್ಲಾ ಸಂಖ್ಯೆಗಳು ಯಾವ ಯಾವ ಸಂಖ್ಯೆಗಳು ಬರುತ್ತೆ ಅಂತ ನೀವು ಕಾಲಮ್ ಹಾಕೊಂಡು ಆ ಎಲ್ಲಾ ಸಂಖ್ಯೆಗಳು ಯಾವ ರೀತಿ ಸಂಖ್ಯೆಗಳು ಬರ್ತವೆ ಅಂತ ಅಷ್ಟು ಬರೀಬೇಕು. -2 ಮೈನಸ್ ಬರ್ಕೊಳ್ಳಿದ್ದೀರಾ? ಈ ಎಲ್ಲಾ ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಬರುತ್ತೆ ಅಂತ ನೀವು ಈಗ ನಮಗೆ ಹೇಳ್ಕೊಟ್ರಂತ ಭಾಗಲಬ್ಧ ಇದೆಯಲ್ಲ, ಅದರಲ್ಲಿ ಸ್ವಾಭಾವಿಕ ಸಂಖ್ಯೆಯಲ್ಲಿ ಬರುವಂತಹ ಸಂಖ್ಯೆಗಳು ಯಾವ್ಯಾವು, ಪೂರ್ಣ ಸಂಖ್ಯೆಯಲ್ಲಿ ಬರುವಂತಹ ಸಂಖ್ಯೆಗಳು ಯಾವ್ಯಾವು ಅದನ್ನ ನೀವು ಸಪರೇಟ್ ಆಗಿ ವಿಂಗಡಿಸಿ ಬರೀಬೇಕು. ಇದು ನಾನು ನಿಮಗೆ ನಾಳೆ ಕೊಟ್ಟಿರುವಂತಹ ಹೋಮ್ವರ್ಕ್. ಗಣಿತದ ಪುಸ್ತಕದಲ್ಲೇ ಸಪರೇಟ್ ಆಗಿ ನೀವು ಇದನ್ನ ಮಾಡ್ಕೊಂಡು